ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ. ಈ ವಿಡಿಯೋದಲ್ಲಿ ನನ್ನ ವೈಫ್ ಇರೋದಿಲ್ಲ ನನ್ನ ಜೊತೆ. ಏನಕ್ಕೆ ಅಂತಂದ್ರೆ ನಾನಿವತ್ತು ನಮ್ಮ ಅಡಿಕೆ ತೋಟದಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ನಮ್ದು ಮನೆ ಇರೋದು ಇಲ್ಲಿಂದ ಒಂದು 4 ಕಿಲೋಮೀಟರ್ ಆಗುತ್ತೆ. ನಮ್ದು ಇನ್ನೊಂದು ತೋಟ ನೋಡಿದಿರಲ್ಲ, ರೇಷ್ಮೆ ಹಾಕಿದೀವಿ. ಜೊತೆಗೆ ಹಸು ಕುರಿ ಮೇಕೆಗಳೆಲ್ಲ ಇದೆ. ನಮ್ಮ ಮನೆ ಕೂಡ ತೋಟದಲ್ಲಿರೋಂಥದ್ದು. ನಮ್ಗೆ 2 ಕಡೆ ತೋಟ ಇದೆ. ಅದು ನಮಗೆ ರೋಡ್ ಸೈಡಲ್ಲಿ ಇರೋಂಥ ತೋಟ, ಒಳ್ಳೆ ಮೇನ್ ರೋಡ್ ತೋಟ ಇದೆ. ಸೊ ಅದೇನು ಸಮಸ್ಯೆ ಆಗಲ್ಲ. ಬಟ್ ಇಲ್ಲಿ ನಮಗೆ ಒಂದು 4 ಕಿಲೋಮೀಟರ್ ಸ್ವಲ್ಪ ಇಂಟೀರಿಯರ್ ಬರಬೇಕು, ಮತ್ತೆ ಒಳ್ಳೆ ಭೂಮಿ ಇದು. ಸೊ ಅದಕ್ಕೋಸ್ಕರ ಅಡಿಕೆ ಹಾಕಿರೋಂಥದ್ದು. ಇಲ್ಲಿಗೆ ನನ್ನ ವೈಫ್ನ ಕರ್ಕೊಂಡ್ ನಮ್ಮ ಅಪ್ಪ ಅಮ್ಮ ಒಪ್ಪಲ್ಲ. ಸ್ವಲ್ಪ ದೂರದ ಭೂಮಿ ಅಂತ ಒಂದು. ಮತ್ತೆ ನಮ್ಗೆಲ್ಲ ಚಿರತೆ ಕಾಟಗಳಿದೆ, ಚಿರತೆ ಮತ್ತೆ ಹಂದಿ ಕಾಟಗಳಿದೆ. ಬೆಳಗಿನ ಹೊತ್ತು ಅದು ಯಾವುದೇ ತರ ಸಮಸ್ಯೆಗಳಾಗಲಿ ಇದುವರೆಗೂ. ಬಟ್ ಅವ್ರಿಗೂ ನಮ್ಮ ಅಪ್ಪ ಅಮ್ಮನಿಗೆ ಭಯ, ಅದಕ್ಕೆ ಅವಳನ್ನ ಇಲ್ಲಿ ಕಳ್ಸೋದಿಲ್ಲ. ಸೊ ಒಂದು ಜೊತೆ ಇನ್ನೊಂದೇನಂತಂದ್ರೆ, ತುಂಬಾ ಜನ ಹೇಳ್ತಿದ್ರಿ, ಒಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳು ಮಾಡ್ತಿದ್ರಿ ಫಾರ್ಮಿಂಗ್ ಬಗ್ಗೆ, ಏನ್ ನಿಲ್ಸ್ಬಿಟ್ರಿ ಅಂತ ಯೂಟ್ಯೂಬಲ್ಲಿ ಕಮೆಂಟ್ ಮಾಡ್ತಾ ಇದ್ರಿ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ DM ಮಾಡ್ತಿದ್ರಿ. ಕಾರಣ ಇಷ್ಟೇ, ನಾನು ಆಡಿಟರ್ ಆಗೂ ಕೂಡ ಕೆಲಸ ಮಾಡೋದ್ರಿಂದ ನನಗೊಂದಷ್ಟು ಬೇರೆ ಬೇರೆ ವರ್ಕ್ಸ್ ಇರುತ್ತೆ. ಜೊತೆ ಫ್ರೀಲಾನ್ಸಿಂಗ್ ಕೂಡ ಮಾಡ್ತೀನಿ ನಾನು. ಒಂದಷ್ಟು ವರ್ಕ್ ಲೋಡ್ ಬಂದಾಗ ಆ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ, ಇದೆಲ್ಲ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ. ಅದೇ ಒಂದೇ ಒಂದು ಉದ್ದೇಶಕ್ಕೋಸ್ಕರ ವ್ಲಾಗ್ಸ್ ಮಾಡಕ್ ಆಗ್ತಿರ್ಲಿಲ್ಲ. ಅಟ್ಲೀಸ್ಟ್ ಇವತ್ತಿಂದ ಸ್ವಲ್ಪ ಅನ್ಕೊಂಡಿದೀನಿ, ಯೂಟ್ಯೂಬಲ್ಲಿ ಸ್ವಲ್ಪ ಆಕ್ಟಿವ್ ಆಗಿರಬೇಕು, ಸ್ವಲ್ಪ ಏನಂತಂದ್ರೆ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತ. ಸೊ ಇವತ್ತು ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ನಮ್ಮ ಅಡಿಕೆ ತೋಟ ತೋರಿಸ್ಕೊಂಡು ನನಗೆ ಗೊತ್ತಿರೋ ಅಂತ ಮಾಹಿತಿನ ನಿಮ್ಮ ಹತ್ರ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಇವಾಗ ಬನ್ನಿ ತೋರಿಸ್ತೀನಿ. ಇವಾಗ ಏನ್ ನೋಡ್ತಾ ಇದ್ದೀರಾ, ಇದು ನಮ್ಮ ಅಡಿಕೆ ತೋಟ. ಈ ಗಿಡಗಳು ಹಾಕಿ 4 ವರ್ಷ ಆಗಿದೆ, 4.5 ವರ್ಷ. ನಮ್ದು ಟೋಟಲ್ ಇಲ್ಲಿ 1,000 ಅಡಿಕೆ ಗಿಡ ಇದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಒಂದ್ ನಿಮಿಷ ಮುಂದೆ ಹೋಗ್ತೀನಿ. ಸ್ವಲ್ಪ ಸೆತ್ತೆ ಬೆಳೆಸಿದೀನಿ, ಬೈಕೋಬೇಡಿ. ಸೆತ್ತೆ ಬೆಳೆಸಿದ್ರಲ್ಲೂ ಒಂದು ಲಾಜಿಕ್ ಇದೆ, ಅದನ್ನ ಮುಂದೆ ಮುಂದೆ ಹೋಗ್ತಾ ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಸೊ ಈ ತರ ಅಡಿಕೆ ಕಾಯಿ ಎಲ್ಲ ಬಂದಿದೆ. ಈ ಗಿಡಗಳಿಗೆ ಕರೆಕ್ಟಾಗಿ August 13ಗೆ 5 years ಕಂಪ್ಲೀಟ್ ಆಗುತ್ತೆ. ಸೊ ಈ ತರ ನೋಡಿ, ನಾನೇನ್ ಮಾಡಿದೀನಿ ಅಂತಂದ್ರೆ, ನಮ್ಮ ಅಡಿಕೆ ತೋಟನ 4 ಡಿವೈಡ್ ಮಾಡ್ಕೊಂಡಿದ್ದೀನಿ, ಅಂದ್ರೆ 4 ತರ. ಬಿಕಾಸ್ ನನಗೆ ನೀರು ಕೊಡೋದಕ್ಕೂ ಸಮಸ್ಯೆ ಆಗಬಾರ್ದು. ನಮ್ಗೆ ಇಲ್ಲಿ ನೀರಾವರಿ ಇಲ್ಲ, ಎಲ್ಲ ಬೋರ್ವೆಲ್ ಮೇಲೆ ಡಿಪೆಂಡ್ ಆಗಿರೋದು ನಾವು. ಅದಕ್ಕೆ ಏನ್ ಮಾಡ್ತೀನಿ ಅಂತಂದ್ರೆ, 4 ಬ್ಯಾಚ್ ಮಾಡ್ಕೊಂಡಿದ್ದೀನಿ ನೀರು ಕೊಡೋದಕ್ಕೆ. ಅದ್ರಲ್ಲಿ 2 ಬ್ಯಾಚ್ ಒಂದೊಂದ್ಸರಿ ಕೊಟ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ, ನಾನು ಏನು ಅಡಿಕೆ ಫಸಲು ಹಾಕಿದ್ದೀನಿ ಇದುವರೆಗೂ ಒಂದು ಸರಿ ಅಷ್ಟೇ ಉಳುಮೆ ಮಾಡಿಸಿರೋಂಥದ್ದು ನಾನು. ಏನು ತುಂಬ ಉಳುಮೆ ಮಾಡಬಾರ್ದು. ಏನಕ್ಕೆ ಅಂತಂದ್ರೆ, ಅಡಿಕೆ ಬೇರ್ಗಳು ಮೇಲೆ ಇರುತ್ತೆ. ಯಾವುದೇ ಒಂದು ರೊಟೋವೇಟ್ರಿಂದ ನಾವು ಉಳುಮೆ ಮಾಡ್ತೀವಿ ಅಂತಂದ್ರೆ, ಕಮ್ಮಿ ಅಂದ್ರೂ 5ರಿಂದ 6 ಇಂಚು, ಅಂದ್ರೆ ಒಂದು ಅರ್ಧ ಅಡಿಯಷ್ಟು ಭೂಮಿ ಆಳಕ್ಕೆ ಅದು ನಾವು ನೇಗ್ಲು ಅವ್ರ ರೊಟೋವೇಟರ್ ಏನ್ ಬಿಡ್ತೀವಿ, ಬೇರ್ಗಳು ಕಟ್ ಆಗ್ಬಿಡುತ್ತೆ. ಅದೊಂದೇ ಉದ್ದೇಶಕ್ಕೋಸ್ಕರ ನಾನು ಯಾವುದೇ ಕಾರಣ ಉಳುಮೆ ಮಾಡಿಸಿಲ್ಲ. ಬಟ್ ಇನ್ನೊಂದು ಲಾಜಿಕ್ ಇದೆ, ಮಲ್ಚಿಂಗ್ ಬೆನಿಫಿಟ್ಸ್ ಹೇಳ್ತೀನಿ ನಾನು ನಿಮಗೆ. ನೋಡಿ, ನಾನು ಕಂಪ್ಲೀಟ್ ಮಲ್ಚಿಂಗ್ನೇ ಮಾಡ್ಕೊಂಡು ಅಡಿಕೆ ತೋಟ ಮೇಂಟೈನ್ ಮಾಡ್ತಿರೋಂಥದ್ದು. ಇದರಲ್ಲಿ ತುಂಬಾ ಅಡ್ವಾಂಟೇಜಸ್ ಇದೆ. ಏನು ಅಂತ ಹೇಳ್ತೀನಿ ಕೇಳಿ. ಫಸ್ಟ್ ಪಾಯಿಂಟ್, ನಮಗೆ ಬೇಸಿಗೆಯಲ್ಲಿ ಏನು ಸಮಸ್ಯೆ ಆಗುತ್ತೆ ಅಂತಂದ್ರೆ, ಬಿಸಿಲು ತಾಪ ತುಂಬಾ ಇರುತ್ತೆ. ಸೂರ್ಯನ ಕಿರಣ ಭೂಮಿಗೆ ಬಿದ್ದಾಗ ತೇವಾಂಶ ಬೇಗ ಹಾರ್ಕೊಬಿಡುತ್ತೆ. ಮತ್ತೆ ಅಡಿಕೆ ಬೇರುಗಳಿಗೆ ಶಾಖ ತಟ್ಟುತ್ತೆ. ಅಡಿಕೆ ಬೇರು ಯಾವಾಗ ಏನು ಒಂದು ಅರ್ಧ ಅಡಿಯಲ್ಲೆಲ್ಲ ಇರುತ್ತೆ, ಅಡಿಕೆ ಬೇರು ಶಾಖ ತಟ್ಟುತ್ತೆ, ಭೂಮಿ ಹೀಟ್ ಆಗುತ್ತೆ. ಸೊ ನಾವು ಈ ತರ ಸೆತ್ತೆ ಬೆಳೆಸಿದಾಗ ಮೇನ್ ಅಡ್ವಾಂಟೇಜ್ ಅದೇ ನಮ್ಗೆ. ಇಲ್ಲಿ ನೋಡಿ, ಯಾವುದೇ ಕಾರಣಕ್ಕೂ ಸೂರ್ಯನ ಕಿರಣ ಭೂಮಿ ಟಚ್ ಕೂಡ ಆಗಲ್ಲ ಒಂದು. ಜೊತೆಗೆ ಇಲ್ಲಿ ನೋಡ್ಬೋದು, ನೋಡಿ ಇಲ್ಲಿ ಹೇಗಿದೆ, ಇದು ಒಳ್ಳೆ ಗೊಬ್ಬರ. ಇದು ಎಷ್ಟು ಒಳ್ಳೆ ಗೊಬ್ಬರ ಅಂತಂದ್ರೆ, ಈ ಗೌರ್ಮೆಂಟ್ ಗೊಬ್ಬರ ಹಾಕ್ತಿರೋ ಅದೆಲ್ಲ ವೇಸ್ಟ್. ನೋಡಿ, ಇಲ್ಲಿ ನನ್ನ ಮಣ್ಣಲ್ಲಿ ಕೈಯಲ್ಲೇ ಈ ತರ ನೋಡಿ, ಕೈಯಲ್ಲೇ ಮಾಡ್ಬೋದು ಈ ತರ. ನಾನು ಇಷ್ಟು ಮಣ್ಣು ಸಿಗುತ್ತೆ ನೋಡಿ ನನಗೆ, ಬೆಣ್ಣೆ ಇದ್ದಂಗಿದೆ ಮಣ್ಣು. ಇದರಿಂದ ಈ ತರ ಮಾಡೋದ್ರಿಂದ ಮಣ್ಣು ಗಟ್ಟಿ ಆಗಲ್ಲ ಒಂದು. ಜೊತೆಗೆ ನೋಡಿ, ಟ್ರ್ಯಾಕ್ಟರ್ನ ನಾನು ಉಳುಮೆ ಮಾಡಿಸೋದಕ್ಕಿಂತ ಭೂಮಿ ಒಳಗಡೆ ತಂದ್ರೆ ಟ್ರ್ಯಾಕ್ಟರ್ ವೆಯ್ಟ್ಗೆ ಭೂಮಿ ಗಟ್ಟಿ ಆಗುತ್ತೆ. ಅದೊಂದೇ ಉದ್ದೇಶಕ್ಕೋಸ್ಕರ ಉಳುಮೆ ಮಾಡಿಸ್ಬಾರ್ದು. ನಾನು ನೆಕ್ಸ್ಟ್ ಹೇಳ್ತೀನಿ. ಈಗ ನಾವು ಗೌರ್ಮೆಂಟ್ ಗೊಬ್ಬರ ಕೊಡ್ತೀವಿ ಅಂತ ಅನ್ಕೊಳ್ಳಿ, ತುಂಬಾ ಜನ ಹೇಳ್ತಾರೆ, ಯೂರಿಯಾ ಹಾಕ್ಬೋದಲ್ವಾ ಈ ತರ. ಏನು ಗೊತ್ತಾ, ನೋಡಿ ಯೂರಿಯಾ ಅಂದಾಗ ನೆನಪಾಯ್ತು ನನಗೆ. ನೋಡಿ, ಇಲ್ಲಿ ಈ ತರ ಗರಿ ಇದೆಯತ್ತಲ್ಲ, ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಈ ತರ ಬಿಸಾಕ್ತಾರೆ. ಇಲ್ಲಿ ಬಿಸಾಕಿ ಮೇಲೆ ಯೂರಿಯಾ ಎರಚ್ತಾರೆ. ಯೂರಿಯಾ ಎರಚೋ ಉದ್ದೇಶ ಏನು ಅಂತಂದ್ರೆ, ಬೇಗ ಕರಗುತ್ತೆ ಅಂತ. ನೋಡಿ, ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಯೂರಿಯಾ ಇಸ್ ಎ ಕೆಮಿಕಲ್. ಅದು ಭೂಮಿಗೆ ತಾಕ್ಲೇಬಾರ್ದು. ಯೂರಿಯಾ ಭಾರಿ ಕೆಟ್ಟದ್ದು, ಭೂಮಿಗೆ ತಾಕ್ಲೇಬಾರ್ದು. ಅಂದು ನಮ್ಮ ಜನಗಳು ಭೂಮಿಗೆ ಹಾಕ್ತಾರೆ. ಆ ಯೂರಿಯಾ ಇದ್ದದ್ದು ಆಗ ತರ್ಗಗಲ್ದೆ ಭೂಮಿ ಒಳಗಿರೋ ಎರೆಹುಳುಗಳಿಗೂ ಸಮಸ್ಯೆ ಆಗುತ್ತೆ, ಸಣ್ಣ ಪುಟ್ಟ ಪ್ರಾಣಿಗಳಿಗೂ ಸಮಸ್ಯೆ ಆಗುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಯೂರಿಯಾ ಉಪಯೋಗಿಸ್ಬೇಡಿ. ನಾನು ಆಗ್ಲೇ ಹೇಳಿದೆ, ಎಲ್ಲ ಬೈಕತ್ತಾ ಇರ್ತೀರಾ, ಇಷ್ಟು ಸತ್ತೆ ಬೆಳೆಸಿದನಲ್ಲ ಗುರು ಇವನು ಅಂತ. ನೋಡಿ, ಸತ್ತೆ ಬೆಳೆಸ್ತೀನಲ್ವಾ, ನೋಡಿ ಇಲ್ಲಿ ಈ ತರ ಇದೆ, ಇಷ್ಟೇ ಬೆಳೆದಿತ್ತಿಲ್ಲೂ ಕೂಡ. ಇಲ್ಲಿ ನೋಡಿ, ಇಲ್ಲಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ನಾವು ನೋಡಿ, ಇಲ್ಲ ಕೆಲವೊಬ್ರು ವೀಡ್ ಕಟರ್ ಅಂತಾರೆ, ಬ್ರಷ್ ಕಟರ್ ಅಂತಾರೆ. ನಾನಿದು ಸ್ಟಿಲ್ ಕಂಪ್ನಿದ್ ಬಳಸೋಂಥದ್ದು, ತುಂಬಾ ಚೆನ್ನಾಗಿದೆ. ನಾನು ತಗೊಂಡು 4 ವರ್ಷ ಆಯ್ತು. ಅವಾಗ ಸ್ವಲ್ಪ ಸರ್ವಿಸ್ ಮಾಡಿಸ್ಕೋಬೇಕು, ಬಿಟ್ರೆ ಏನು ಸಮಸ್ಯೆ ಇಲ್ಲ, ವೈಬ್ರೇಷನ್ ಇರಲ್ಲ, ಕೆಲಸ ಸ್ಮೂತ್ ಆಗುತ್ತೆ. ಈ ತರ ಮಲ್ಚಿಂಗ್ ಮಾಡೋದ್ರಿಂದ ನಮಗೆ ಒಳ್ಳೆ ಗೊಬ್ಬರ ಆಗುತ್ತೆ ಭೂಮಿಗೆ. ಇಲ್ಲಿ ನೋಡಿ, ಇಲ್ಲಿ ಜಸ್ಟ್ ಹಾಸಿಗೆ ತರ ಇದೆ ನೋಡಿ, ಇದು ಎಷ್ಟು ಸ್ಮೂತ್ ಆಗಿದೆ. ನಾನು ಬರಿತೀನಿ ನೋಡಿ, ಇಲ್ಲಿ ಇಷ್ಟು ಬರಬೇಕು. ನೋಡಿ, ಇಲ್ಲಿ ಹಿಂಗಿತ್ತು, ಹಿಂಗ್ ತೆಗೆದೆ ಅಂತಂದ್ರೆ ಇಷ್ಟು ಆಳದಲ್ಲಿ ಭೂಮಿ ಇದೆ ನನಗೆ ಮೇಲೆ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಇದು ಗೊಬ್ಬರ ಒಂದು. ಜೊತೆಗೆ ನಾನು ಇವಾಗ ಡ್ರಿಪ್ ಮಾಡಿದ್ದೀನಿ. ಡ್ರಿಪ್ ಇಲ್ಲಿರುತ್ತೆ, ನನಗೆ ಇಲ್ಲಿಂದ ಇಲ್ಲಿ ತನಕ ಡ್ರಿಪ್ ತೇವಾಂಶ ಬಂದಿದೆ. ಏನಕ್ಕೆ ಅಂದ್ರೆ, ನಾನು ಸೆತ್ತೆ ಬೆಳೆಸಿದ್ರಿಂದ ತೇವ ಆರಿಲ್ಲ. ನೋಡಿ, ಆಗ್ಲೇ ತೋರಿಸ್ತಂಗೆ ನೋಡಿ, ಇಲ್ಲಿ ಬೆರಳಲ್ಲಿ ಪರೆದು ಬಿಡ್ಬೋದು ಈ ತರ. ನೋಡಿ,
ಮಣ್ಣು ಎಷ್ಟು ನೋಡಿ ಹುಡಿ ಹುಡಿ ಆಗಿದೆ. ಈ ತರ ಇದ್ದಾಗ ಬೇರ್ಗೂ ಕೂಡ ಒಳ್ಳೆ ಟೈಮ್ಗೆ ಆಹಾರ, ನೀರು, ಗಾಳಿ ಎಲ್ಲ ತಲುಪುತ್ತೆ. ಅದೊಂದೇ ಉದ್ದೇಶಕ್ಕೋಸ್ಕರ ಮಲ್ಚಿಂಗ್ ಮಾಡಿ ಅಂತ ಅನ್ನೋದು. ಆಮೇಲೆ ಏನಪ್ಪಾ ಅಂತಂದ್ರೆ ಸುಸ್ತಾಗ್ಬಿಟ್ಟಿದೀನಿ, ಸೊ ಮಾತಾಡೋಕೆ ಕಷ್ಟ ಆಗ್ತಿದೆ. ಬಟ್ ಅಂದ್ರೂ ಪರವಾಗಿಲ್ಲ, ಇವತ್ತು ವಿಡಿಯೋ ಮಾಡ್ಲೇಬೇಕು ಅಂತ ಶಪಥ ಮಾಡ್ಬಿಟ್ಟಿದ್ದೀನಿ. ಬಿಕಾಸ್ ಬೆಳಿಗ್ಗೆನೆ ಬಂದೆ, ನಾನು ಬ್ರಷ್ ಕಟ್ಟರ್ ಕೆಲಸ ಮಾಡ್ತಾ ಇದ್ದೆ, ಕಂಟಿನ್ಯೂಸ್ ಕೆಲಸ ಮಾಡಿದೆ, ಸ್ವಲ್ಪ ಸುಸ್ತಾಗಿದೆ, ಅದು ಅಷ್ಟು ಇನ್ನೇನಿಲ್ಲ. ಸೊ ನೋಡಿ, ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ ಬನ್ನಿ. ನಾನು ಅವಾಗಲೇ ಹೇಳ್ದಾಗೇನೆ ಏನ್ ಅಡಿಕೆ ತೋಟ ಅಂತ ಮಾಡಿದೀವಿ ನಾವು, ಇದು ಮರಪಸ್ಲು. ನಮ್ಗೆ ಡ್ರಿಪ್ಪಲ್ಲಿ ನೀರು ಕೊಟ್ಟರು ಕೂಡ ಈ ಮರಕ್ಕೆ ತಕ್ಕಂತ ನೀರು ಸಾಕಾಗ್ತಿಲ್ಲ. ನೋಡಿ ಇಲ್ಲಿ, ಈ ಮರಕ್ಕೆ ತಕ್ಕಂತ ನೀರು ಸಾಕಾಗ್ತಿಲ್ಲ. ನಾವೇನ್ ಮಾಡ್ತಿದೀವಿ ಅಂತ ಅದಕ್ಕೋಸ್ಕರ ಈಗ ವ್ರಿಂಕ್ಲರ್ಸ್ ಅಂತ ಮಾಡ್ತಾ ಇದೀವಿ. ಸ್ಪ್ರಿಂಕ್ಲರ್ ಬೇರೆ ದೊಡ್ಡದು ಬರುತ್ತೆ, ವ್ರಿಂಕ್ಲರ್ ಅಂತ ಈಗ ಶುಂಠಿಗೆಲ್ಲ ಹಾಕ್ತಾರಲ್ಲ ಆ ತರದಕ್ಕಿಂತ ಅದು ಮೈಕ್ರೋಜೆಟ್ ಅಂತ ಕರಿತೀವಿ ನಮ್ಮ ಕಡೆ. ಅದಕ್ಕಿಂತ ಸ್ವಲ್ಪ ದೊಡ್ಡದು ಬರುತ್ತೆ, ಆಲ್ಮೋಸ್ಟ್ 15 to 20 feet ಕವರ್ ಮಾಡುತ್ತೆ ಅದು. ಆ ತರದೊಂದು ಮಾಡಿಸ್ತಾ ಇದೀವಿ ಈಗ. ಉದ್ದೇಶ ಇಷ್ಟೇ, ಅದು ಮಳೆ ಹನಿ ತರ ಬೀಳುತ್ತೆ ನೀರು, ಭೂಮಿ ತುಂಬಾ ತೇವ ಆಗುತ್ತೆ. ನೋಡಿ ಇಲ್ಲಿ ನನಗ ಡ್ರಿಪ್ ಪೈಪ್ ಅಲ್ಲಿದೆ, ನೋಡಿ ಇಲ್ಲಿ ಡ್ರಿಪ್ ಇದೆ, ಒಂದು ಸಾಲ್ ಗಿಡ ಇದೆ, 7 ಅಡಿಗೆ ಇನ್ನೊಂದು ಗಿಡ ಇದೆ, ಅಲ್ಲಿ ಇನ್ನೊಂದು ಡ್ರಿಪ್ ಇದೆ, ತೋರಿಸ್ತೀನಿ ನೋಡಿ. ಇಲ್ಲಿ ಇನ್ನೊಂದು ಡ್ರಿಪ್ ಇದೆ. ಇಲ್ಲಿಂದ ಅಲ್ಲಿಗೆ ಎಲ್ಲಾ ಕಡೆ ನೀರು ಸಾಕಾಗ್ತಿಲ್ಲ. ಈಗ ಇದು ಮರಪಸ್ಲಾಗಿರೋದ್ರಿಂದ ಅಡಿಕೆ ಬೇರೆ ಎಲ್ಲಾ ಕಡೆ ಇರುತ್ತೆ. ನನಗೆ ಈ ಮಧ್ಯ ಪೋರ್ಷನ್ ಏನಿದೆ ಇಲ್ಲಿಗೆ ತೇವ ಆಗ್ತಿಲ್ಲ, ನನಗೆ ಅಲ್ಲಿಗೆ ಮೇಲೆ ತೇವ ಆಗ್ಬೇಕು. ಅದಕ್ಕೋಸ್ಕರ ವ್ರಿಂಕ್ಲರ್ ಮಾಡ್ತಾ ಇದ್ದೀನಿ. ಸೊ ಮುಂದೆ ಏನೆಲ್ಲ ವ್ರಿಂಕ್ಲರ್ ಏನೆಲ್ಲ ಬಳಸಿದೆ, ಎಷ್ಟು ಖರ್ಚಾಯ್ತು, ಇದೆಲ್ಲ ಹೇಳ್ತಾ ಹೋಗ್ತೀನಿ. ಸೊ ಅದೇ ಉದ್ದೇಶಕ್ಕೋಸ್ಕರ ಏನಂತಂದ್ರೆ ಈಗ ಇಲ್ಲಿ ಒಂದು ಟ್ರಂಚ್ ತೆಗಿಸ್ತಾ ಇದ್ದೀನಿ, ಅಂದ್ರೆ ಗುಂಡಿ ತೆಗಿಸ್ತಾ ಇದ್ದೀನಿ ಪೈಪ್ ಲೈನ್ಗೋಸ್ಕರ. ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ಬೋದು, ಇಲ್ಲಿ 2 ಇಂಚ್ ಪೈಪ್ ಎಷ್ಟು ಉಳಕ್ಕೆ ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ಒಂದು ಟ್ರಂಚ್ ತೆಗಿಸ್ಕೊತಾ ಇದ್ದೀನಿ ಗುಂಡಿ. ಮೇನ್ ಇನ್ನೊಂದು ಏನ್ ಮಾಡ್ಬೇಕು ಅಂದ್ರೆ, ಜನಗಳು ತುಂಬಾ ಆಳಕ್ಕೆ ಹಾಕ್ಬಿಡ್ತಾರೆ ಪೈಪ್ನ. ಆಳಕ್ಕಾಗ್ತಾ ಏನಾಗುತ್ತೆ ಗೊತ್ತಾ, ಅಪ್ಪಿ ತಪ್ಪಿ ಪೈಪ್ ಹೊಡೆದೋಯ್ತು, ಇನ್ನೊಂದಿನ ಸಮಸ್ಯೆ ಆಯ್ತು ಅಂದ್ರೆ ಅಗಿಯೋದಕ್ಕೆ ತುಂಬಾ ಸಮಸ್ಯೆ ಆಗುತ್ತೆ. ಅದಕ್ಕೆ ತುಂಬಾ ಆಳಕ್ಕೆ ಹೋಗ್ಬೇಡಿ, ನೀವೇನು ಉಳುಮೆ ಮಾಡ್ಸಲ್ಲ ನಂಗಿದ್ರೆ. ನಾನು ಯಾವುದೇ ಕಾರಣಕ್ಕೂ ಅಡಿಕೆ ತೋಟ ಉಳುಮೆ ಮಾಡ್ಸಲ್ಲ. ಅದೇ ಉದ್ದೇಶಕ್ಕೋಸ್ಕರ ನೋಡಿ, ಇಲ್ಲಿ 1 ಅಡಿ ಆಳ ಅಷ್ಟೇ ಅಂತ ತೆಗೆಸ್ಕೊಂಡಿರುವಂತದ್ದು. ಇಲ್ಲಿ 2 ಇಂಚ್ ಪೈಪ್ ಬರುತ್ತೆ, ರೈಸಿಂಗ್ ಪೈಪ್ ಅಂತ ಕರಿತೀನಿ ಅದನ್ನ ನಾವು. 2 ಇಂಚ್ ಪೈಪ್ ಇಂದ 1 ಇಂಚ್ ಪೈಪ್ಗೆ ಡೆಲಿವರಿ ತಗೋತೀನಿ. ಅದು ಮುಂಬರೋ ವಿಡಿಯೋಗಳು ಹೇಳ್ತೀನಿ ನಾನು ನಿಮ್ಗೆ, ಯಾವ ತರ ತಗೋತಾ ಇದ್ದೀನಿ, ಹೆಂಗ್ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಆಮೇಲೆ ಕೆಲವೊಂದ್ ಕಡೆ ಚಿಕ್ಕ ಇಟಾಚಿಗಳು ಬಂದಿದೆ. ನನಗೆ ಇಲ್ಲಿ ತುಂಬಾ ಕೆಲಸ ಇಲ್ಲ. ಏನಕ್ಕೆ ಕೆಲಸ ಇಲ್ಲ ಅಂತಂದ್ರೆ, ಈತ 2 ಇಂಚ್ ಪೈಪ್ ಲೈನ್ಗೆ ಅಷ್ಟೇ ನನಗೆ ಇಟಾಚಿ ಬೇಕಾಗಿರೋದು. ಬಟ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಅಟ್ಲೀಸ್ಟ್ 10 hours ನನಗೆ ಕೆಲಸ ಕೊಡಿ ಬರ್ತೀನಿ ಅಂತಂದ್ರು. ಅಷ್ಟು ಆಗ್ತಾ ಇಲ್ಲ ನನಗೆ, 10 hours ಕೆಲಸ ಕೂಡ ಏನು ಇಲ್ಲ ಕೆಲಸ ಇಲ್ಲಿ. ಅದಕ್ಕೋಸ್ಕರ ಕೆಲಸದವ್ರನ್ನ ಬಿಟ್ಟು ತೆಗಿಸ್ತಾ ಇದ್ದೀನಿ, ಆಯ್ತಾ. ನೆಕ್ಸ್ಟ್ ನೀವು ಯೋಚನೆ ಮಾಡ್ಬೋದು, ಇಲ್ಲಿ ಏನೋ ತೆಗಿಸ್ಬಿಟ್ರಿ, ನಾವು ರಿಂಕ್ಲರ್ ಮಾಡೋಂಥದ್ದು ಈ ಗಿಡಗಳ ಮಧ್ಯದಲ್ಲಿ ಮಾಡ್ತೀವಿ. ಮಧ್ಯದಲ್ಲಿ ಮಾಡಿದ್ರೆ ಇಲ್ಲಿಗೇನ್ ಮಾಡ್ತೀರಾ ಅಂತ ಕೇಳ್ತಾರೆ. ಸೊ ನಮ್ಮ ರೈತರಿಗೆ ಗೊತ್ತಿರುತ್ತೆ, ನಮ್ ಕಡೆ ಒಂಟಿ ನೇಗ್ಲು ಅಂತ ಕರಿತೀವಿ. ಅಂದ್ರೆ ಒಂದೇ ನೇಗ್ಲಿರುತ್ತೆ, ಈ ಬಾಳೆ ಹಾಕೋದಕ್ಕೆ ಮತ್ತೆ ಶುಂಠಿಗೆ ಹೊಲ ಹದ ಮಾಡೋದಕ್ಕೆಲ್ಲ ಬಳಸ್ತಾ ಇರ್ತಾರೆ. ನಮ್ ಕಡೆ ಏನಂತಂದ್ರೆ, ಈ ಚಿಕ್ಕ ಟ್ರ್ಯಾಕ್ಟರ್ ಬರುತ್ತಲ್ಲ, ಮಿನಿ ಟ್ರ್ಯಾಕ್ಟರ್, ಅದ್ರಲ್ಲಿ ಒಂಟಿ ನೇಗ್ಲು ಮಾಡ್ಕೊಂಡಿದ್ದಾರೆ. ಆ ಒಂಟಿ ನೇಗ್ಲು ತಗೊಂಡ್ಬಂದು ಇಲ್ಲಿ ನೀಟಾಗಿ ಒಂದು 2 ಬಾಳ್ ಬಿಡಿಸ್ಬಿಡ್ತೀನಿ. ಆ ಕಡೆ ಈ ಕಡೆ ಬಿಡಿಸುತ್ತೆ ಅಂದ್ರೆ ನನಗೆ ಓಪನ್ ಆಗುತ್ತೆ ಭೂಮಿ, ಅಂದ್ರೆ ಗುಂಡಿ ಮಾಡ್ಕೊತೀನಿ. ಗುಂಡಿ ಮಾಡ್ಕೊಂಡಾದ್ಮೇಲೆ ಅಲ್ಲಿ ನಾನು 1 ಇಂಚ್ ಪೈಪ್ ಹಾಕಿ ಮುಚ್ಚಿಬಿಡ್ತೀನಿ. ಸೊ ನನಗೆ ಚೀಪ್ ಅಂಡ್ ಬೆಸ್ಟ್ ಕೆಲಸ ಆಗುತ್ತೆ. ಅದೇ ಇಟಾಚಿ ತಂದ್ರೆ ನಾನು 10 ರಿಂದ 15 ಸಾವಿರ ಖರ್ಚಾಗುತ್ತೆ. ಇವಾಗ ನಾನು ಎಷ್ಟು ವಿಂಕ್ಲರ್ ಮಾಡ್ಬೇಕು ಅನ್ಕೊಂಡಿದ್ದೆ ಅದೆಲ್ಲ ಖರ್ಚು ಮಾಡ್ಬೇಕು ಅಂತಂದ್ರೆ, ಅದ್ರ ಬದಲಿಗೆ ನಾನು ಒಂಟಿ ನೇಗ್ಲಲ್ಲಿ ಮಾಡ್ಕೋತೀನಿ ಅಂತಂದ್ರೆ ಹಾರ್ಡ್ಲಿ 2 hours, ಅಂದ್ರೆ 1.5-2 ಸಾವಿರ ಕೆಲಸ ಮುಗಿದೋಗುತ್ತೆ. ಅದನ್ನು ಕೂಡ ತೋರಿಸ್ತೀನಿ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ. ನಾನು ಅವಾಗ್ಲೇ ಹೇಳಿದೆ, ಇದು ಅಡಿಕೆ ಮರ ಬೇರ್ಗಳು ಹೇಗಿರುತ್ತೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಅಡಿಕೆ ಬೇರಿದೆಲ್ಲ. ಈ ತರ ಬೇರ್ಗಳನ್ನ ನೋಡಿ, ಇಲ್ಲಿ ಭೂಮಿಯಿಂದ ನೋಡಿದ್ರೆ ಒಂದು 3-4 ಇಂಚಲ್ಲಿ ಬೇರ್ಗಳಿದೆ. ಇದೆಲ್ಲ ನೋಡಿ, ಎಲ್ಲ ಅಡಿಕೆ ಬೇರು. ನಾನು ಉಳುಮೆ ಮಾಡಿಸಿದ್ರೆ ಈ ಬೇರೆಲ್ಲ ಕಟ್ ಆಗ್ಬಿಡಲ್ವಾ? ಮನುಷ್ಯರಿಗೆ ಕೈನೋ ಕಾಲನ್ನ ಕಟ್ ಮಾಡ್ದಂಗೆ ತಾನೆ ಮರಗಳಿಗೆ ಉಳುಮೆ ಮಾಡಿಸಿ ಈ ತರ ಹಾಳು ಮಾಡೋದು. ನಮ್ ಜನಗಳಿಗೆ ಏನಾಗಿದೆ ಅಂತಂದ್ರೆ, ನಾನ್ ಅಬ್ಸರ್ವ್ ಮಾಡ್ದಂಗೆ ತುಂಬಾ ಜನ ನನ್ನ ನಿಷ್ಠುರವಾಗಿ ಕಾಣ್ತಾರೆ, ಇದ್ದಂಗೆ ಹೇಳ್ಬಿಡ್ತಾನೆ ಅಂತ. ನಾನು ಹೇಳೋದು, ನಾನು ಹೊಸದಾಗಿ ವ್ಯವಸಾಯಕ್ಕೆ ಬಂದವನಲ್ಲ. ಹೌದು, ಕೆಲಸನ ಹೊಸದಾಗಿ ಸ್ಟಾರ್ಟ್ ಮಾಡಿದ್ ನಾನು, ಅಂದ್ರೆ ಫುಲ್ ಟೈಮ್ ಆಗಿ. ನಾನು ಒಂದು ಡಿಗ್ರಿ ಮುಗಿದ್ಮೇಲೆ 2019 ಆದ್ಮೇಲೆ ಫುಲ್ ಫ್ಲೆಡ್ಜ್ ಫಾರ್ಮಿಂಗ್ ಬಂದಿದ್ದಂಥದ್ದು. ಅದಕ್ಕಿಂತ ಮುಂಚೆ ನಾನು ಒಂದು ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ, ಹಳ್ಳಿ ವಾತಾವರಣದಲ್ಲೇ ಬೆಳೆದು ಬಂದಿರೋದ್ರಿಂದ ಪ್ರತಿಯೊಂದು ಗೊತ್ತಾಗುತ್ತೆ ನನಗೆ. ಜನಗಳಿಗೆ ಏನ್ ಗೊತ್ತಾ, ಅವ್ನು ಯಾವನೋ ಏನೋ ದೊಡ್ಡದಾಗಿ ಮಾಡ್ದ, ನಾನು ಮಾಡ್ಬೇಕು. ಅವ್ನು ಯಾವನೋ 2 ಎಕರೆ ಶುಂಠಿ ಹಾಕದ್ನ 10 ಲಕ್ಷ ಖರ್ಚು ಮಾಡ್ದ, ನಾನು ಇನ್ನೂ 100 ಗ್ರಾಮ್ ಚಿನ್ನ ಎಕ್ಸ್ಟ್ರಾ ಗಿರಿಬಿಡ್ತೀನಿ, 20 ಲಕ್ಷ ಖರ್ಚು ಮಾಡಿ 4 ಎಕರೆ ಶುಂಠಿ ಹಾಕ್ತೀನಿ ಅಂತ ಹೋಯ್ತಾನೆ. ಆ ತರ ಸಮಸ್ಯೆ. ಇನ್ನೊಬ್ಬ ಯಾವನೋ ಅಡಿಕೆ ತೋಟದಲ್ಲಿ ಒಂದು ಚೂರು ಸತ್ತೆ ಬಿಡಲ್ಲ ಅನ್ಕೊಳ್ಳಿ, ಏನು ಒಂದೊಂದು ತಿಂಗಳಿಗೆ 2 ಸಲ ರೊಟೋವೇಟರ್ ಹಾಕಿ ಒಳ್ಳೆ ಮನೆ ಮಾಡ್ಬಿಟ್ಟಿರ್ತಾರೆ. ಮನೆ ನೆಲಕ್ಕಿನ ನೀಟಾಗಿರುತ್ತೆ, ಆ ತರ ಮಾಡ್ತಾರೆ. ಅದು ನೋಡಿ ಇನ್ನೊಬ್ಬ ಏನ್ ಅನ್ಕೊಂತಾನೆ ಗೊತ್ತಾ, ಅವ್ನು ಹಂಗ್ ಮಾಡಿದಾನಲ್ಲ, ನಾನು ಅದಕ್ಕಿಂತ ಚೆನ್ನಾಗಿ ಹೊಲ ಇಡಬೇಕು ಅಂತಾರೆ. ನೋಡಿ, ಅರ್ಥ ಮಾಡ್ಕೊಳ್ಳಿ, ಈ ತರ ಸತ್ತೆ ಬೆಳೆಸಿದ್ರೆ ಏನು ಸಮಸ್ಯೆ ಆಗಲ್ಲ. ನೋಡಿ, ನನ್ನ ಅಡಿಕೆ ಗಿಡ ಏನಾಗಿದೆ, ಚೆನ್ನಾಗಿದೆ ನೋಡಿ. ಇದೆಲ್ಲ ಒಂದು ಸಮಕ್ಕಿಲ್ಲ. ಏನಕ್ಕೆ ಅಡಿಕೆ ಗಿಡ ಒಂದು ಸಮಕ್ಕಿಲ್ಲ ಅಂತ, ನಮ್ಗೊಂದ್ ಸ್ವಲ್ಪ 3 ವರ್ಷದ ಹಿಂದೆ ಒಂದು ಪ್ರಾಬ್ಲಮ್ ಆಯ್ತು. ಆ ಪ್ರಾಬ್ಲಮ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬೈಕ್ ಬಿಟ್ಕೊಂಡ್ರಪ್ಪ ಆಮೇಲೆ ಎಲ್ಲ ನೆಕ್ಸ್ಟ್ ವಿಡಿಯೋ ಅಂತಿದ್ದಾನೆ ಅಂತ. ಸೊ ಈ ವಿಡಿಯೋದಲ್ಲಿ ಏನು ಹೇಳಕ್ ಕೊಟ್ಟಿದ್ದೀನಿ ಅಂತಂದ್ರೆ, ವ್ರಿಂಕ್ಲರ್ ಬಗ್ಗೆ, ಜೊತೆಗೆ ಅಡಿಕೆಗಳ ಬೇರೆ ಬಗ್ಗೆ, ಉಳುಮೆ ಬಗ್ಗೆ, ಇದನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ ಇವತ್ತು. ಅಡಿಕೆ ತೋಟದ ಮಧ್ಯ ನಾವು ಒಂದು ತೆಂಗು ಹಾಕೊಂಡಿದೀವಿ, ಒಂದು 30 ಅಡಿ ಗ್ಯಾಪ್ ಕೊಟ್ಟು. ಸೊ ಏನಂತಂದ್ರೆ, ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ, 15 ಅಡಿ 20 ಅಡಿಗೆ ಹಾಕ್ಬಿಡ್ತಾರೆ ತೆಂಗುನ. ದಯವಿಟ್ಟು ತಪ್ಪು ಕೆಲಸ ಮಾಡೋದಕ್ಕೆ ಹೋಗ್ಬೇಡಿ. ಒಂದು ಅಟ್ಲೀಸ್ಟ್ ಒಂದು 30 feet ಗ್ಯಾಪ್ ಇರಲಿ. 40 ಅಡಿ ಕೊಟ್ರೆ ಇನ್ನೂ ಅನುಕೂಲ ತೆಂಗಿನ ಫಸಲಿಗೆ. ಒಂದು 30 ಅಡಿ ಕೊಟ್ಕೊಂಡಿದೀವಿ ಸಾಕು ಅಂದ್ಬಿಟ್ಟು. ಇನ್ನು ತುಂಬಾ ಜನ ಹೇಳ್ತಾರೆ ಗೊತ್ತಾ, ಅಡಿಕೆ ಮತ್ತೆ ತೆಂಗು 2 ಒಟ್ಟಿಗೆ ಬರಲ್ಲ ಅಂತ. ಖಂಡಿತ ಹೌದು, 2 ಒಂದೇ ಜಾತಿ ಬೇರು,
ತುಂಬಾ ಚೆನ್ನಾಗಿ ಇಳುವರಿ ಸಿಗಲ್ಲ. ಅದಕ್ಕೆ ನಾನು ತೆಂಗಿನ ದೂರ ದೂರ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಇಲ್ಲೊಂದು ತೆಂಗಿತ್ತು ಅಂತಂದ್ರೆ ನಂಗೆ ಇನ್ನೊಂದು ತೆಂಗು ಇರೋದು ಅಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡಿದ್ದೀನಿ. ಒಂದು ಗಿಡದಿಂದ ಅಡಿಕೆ ಗಿಡದಿಂದ ಇನ್ನೊಂದು ಅಡಿಕೆ ಗಿಡಕ್ಕೆ 7 ಅಡಿ ಗ್ಯಾಪ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ನೀವು. ನೋಡಿ ಇಲ್ಲಿ ಈಗ ನನಗೆ ಕಾಯಿಸ್ ಬರ್ತಾ ಇದೆ ನೋಡಿ, ಇದೆಲ್ಲ ಕಾಯಿ ಕಚ್ಚಿದೆ ನೋಡಿ, ಇದೆಲ್ಲ ಹೊಂಬಾಳೆ. ಸೊ ಇನ್ನೊಂದು ಖುಷಿ ವಿಚಾರ ಗೊತ್ತಾ, ಯಾರಾದ್ರೂ ಈ ಥರ ಟ್ರೈ ಮಾಡಿದ್ರೆ ಒಂದ್ಸರಿ ಅದ್ರ ಹೊಂಬಾಳೆನ ಈಗ ಎಳಿತೀನಿ ನೋಡಿ. ಇವಾಗ ನೋಡಿಲಿ ನೋಡಿ, ಇದು ಹೊಂಬಾಳೆ, ಅಡಿಕೆ ಹೊಂಬಾಳೆ. ಗಮ್ಮ ಎಷ್ಟು ಗಮ್ ಗಮ್ ಅಂತಂದ್ರೆ ನಮ್ಮ ಕಡೆ ಗಮ್ ಗಮ್ ಅಂತಿದೆ ಅಂತ ಹೇಳ್ತೀವಿ. ಸೊ ಏನಂತಂದ್ರೆ ಸುವಾಸನೆ. ಸೊ ನಿಮಗೆ ಸಿಟಿಯವ್ರಿಗೆ ಗೊತ್ತಾಗಬೇಕು ಅಂದ್ರೆ ಸಿಟಿಯವ್ರ ವಿಡಿಯೋ ನೋಡ್ತಾ ಇದ್ರೆ ಸುವಾಸನೆ ಇರುತ್ತೆ, ಅಷ್ಟು ಫ್ರಾಗ್ರೆನ್ಸ್ ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಕಡೆ ಗಮ್ ಘಮ ಅನ್ನುತ್ತೆ ಅಂತ ಅಂತೀವಿ. ಸೊ ಆ ಥರ ಅಡಿಕೆ ಮತ್ತೆ ತೆಂಗು ಎರಡು ಒಟ್ಟಿಗೆ ಹಾಕೊಂಡ್ರು ಕೂಡ ಏನು ಪ್ರಾಬ್ಲಮ್ ಆಗಲ್ಲ. ಸ್ವಲ್ಪ ದೂರ ದೂರ ಹಾಕೊಳ್ಳಿ. ತೆಂಗು ತುಂಬಾ ಹಾಕೋದಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂತಂದ್ರೆ ತೆಂಗು ತುಂಬಾ ಆಯ್ತು ಅಂತಂದ್ರೆ ಮರ ಬೇಗ ದೊಡ್ಡದಾಗುತ್ತೆ, ನೆರಳುಗಟ್ಕೊಳ್ಳುತ್ತೆ, ಅಡಿಕೆ ಮರ ಬೆಳೆಯೋದಕ್ಕೆ ಬಿಡಲ್ಲ. ನನಗೆ ಉದ್ದೇಶ ಇಷ್ಟೇ, ತೆಂಗು ಕೂಡ ಸ್ವಲ್ಪ ನನಗೆ ಇನ್ಕಮ್ ಸೋರ್ಸು. ಏನಂತಂದ್ರೆ ಎಳ್ನೀರಾಗ್ಬೋದು, ಕೊಬ್ಬರಿ ಆಗ್ಬೋದು, ತೆಂಗಿನಕಾಯಿ ಆಗ್ಬೋದು, ಇದರಲ್ಲಿ ಇನ್ಕಮ್ ಜನರೇಟ್ ಆಗೋದ್ರಿಂದ ತೆಂಗಿಗೂ ಸ್ವಲ್ಪ ಒತ್ತು ಕೊಟ್ಟಿದ್ದೀನಿ ನಾನು. ಇಲ್ಲಿ ನನಗೆ 1,000 ಅಡಿಕೆ ಇದೆ, 160-170 ತೆಂಗಿದೆ, ಅಷ್ಟು ಮೇಂಟೈನ್ ಮಾಡ್ತಾ ಇದ್ದೀನಿ. ಇನ್ನೊಂದು 500 ಅಡಿಕೆ ಹಿಡಿಯುತ್ತೆ. ಈ ವರ್ಷ ಹಾಕೊಂಡಿದ್ದೆ, ಬಟ್ ಮಳೆ ಇಲ್ವಲ್ಲ, ನೀರಿಗೆ ಎದುರ್ಕೊಂಡು ಇರೋ ಅಷ್ಟು ಫಸಲೇ ಮೇಂಟೈನ್ ಮಾಡೋಣ ಫಸ್ಟ್ ನೀರಲ್ಲಿ. ನೆಕ್ಸ್ಟ್ ವರ್ಷ ಸ್ವಲ್ಪ ಚೆನ್ನಾಗಿ ಮಳೆ ಆಯಿತು ಅಂತಂದ್ರೆ ಅಲ್ಲಿಗೆ ಸ್ವಲ್ಪ ಹಾಕೋಣ ಅಂತ ಸುಮ್ಮನಿದ್ದೀನಿ. ಮತ್ತೆ ನಮ್ಮ ರೈತರು ಇನ್ನೊಂದೇ ತಪ್ಪು ಮಾಡ್ತಾರೆ ಅಂತಂದ್ರೆ, ತೆಂಗಿನ ಗರಿ ಬಿತ್ತಾ ಹೊಲದಿಂದ ಆಚೆ ಸಾಕ್ಸ್ಬಿಡ್ತಾರೆ, ಯಾವ್ದಾದ್ರು ಮೂಲೆಯಲ್ಲಿ ಹಾಕ್ಬಿಡೋದು, ಕೊಳಿಸೋದು, ಇಲ್ಲ ಹಾಕ್ಬಿಟ್ಟು ಬೆಂಕಿಯಾಗಿ ಹಾಕ್ಬಿಡೋದು, ಈ ತರ ಎಲ್ಲ ಮಾಡ್ತಾರೆ. ಆ ತರ ತಪ್ಪು ಮಾಡಕ್ ಹೋಗ್ಬೇಡಿ. ನೋಡಿ ಇಲ್ಲೇ ತೆಂಗಿನ ಮರ ಇದೆ ನಮ್ದು, ಇಲ್ಲೇ ಗರಿಗಳು ಹಾಕಿದೀವಿ ನೋಡಿ, ಉದ್ದಕ್ಕೂ ಹಾಕಿದೀವಿ. ಈಗೇನ್ ಗೊತ್ತಾ, ಈ ಸರಿ ಇಲ್ಲಿ ಹಾಕಿದೀನಿ, ನೆಕ್ಸ್ಟ್ ಸರಿ ಸತ್ತೆ ಕ್ಲೀನ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ಯಾವ ಗರಿ ಬಿದ್ದಿರುತ್ತೆ ಪಕ್ಕ ಸಲ ಹಾಕ್ತೀನಿ, ಇಲ್ಲೇ ಕೊಳಿಯುತ್ತೆ, ಇಲ್ಲೇ ಗೊಬ್ಬರ ಆಗುತ್ತೆ. ಯಾವುದೇ ಕಾರಣಕ್ಕೂ ಆತರ ಮಾಡಕ್ ಹೋಗ್ಬೇಡಿ. ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ನೋಡಿ ಇಲ್ಲಿ ಅಡಿಕೆಯಲ್ಲಿ ಇದೆಯಲ್ಲ, ಅಡಿಕೆ ಹಾಳೆ ಅಂತ ಕರಿತೀವಿ ನಾವು, ಅಡಿಕೆ ಗರಿ ಅಂತ ಕೂಡ ಕರಿತೀವಿ. ಕೆಲವೊಬ್ರು ಅಡಿಕೆ ಪ್ಲೇಟ್ ಮಾರೋರು ಬಂದು ತಗೊಂತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ₹1 ₹2 ತನಕ ಕೊಡ್ತಾರೆ. ಇನ್ನು ಕೆಲವೊಬ್ರು ನಮ್ಮೂರ್ ಕಡೆಗೆ ನಾನು ಕೇಳ್ಪಟ್ಟಿದ್ದು ₹1 2 ಕೊಡಿ, ₹1 3 ಕೊಡಿ ಅಂತೆಲ್ಲ ಕೇಳ್ತಿದ್ರಂತೆ. ಅಷ್ಟು ಕಮ್ಮಿ ಕೊಡೋದ್ರ ಬದಲು ಈ ತರ ಹೊಲಕ್ಕೆ ಹಾಕ್ಬಿಡಿ, ನೇಮ್ದೆ ಗೊಬ್ಬರ ಆಗುತ್ತೆ, ತಲೆನೇ ಕೆಡ್ಸ್ಕೊಬೇಡಿ. ಇಲ್ಲಿ ನೋಡಿ, ಸೊ ತೆಂಗು ನನಗೆ ಈ ತರ ಫಲ ಸಿಗ್ತಾ ಇದೆ ಇವಾಗ. ಇದು ನಾನು ಹೇಳಿದ್ನಲ್ಲ, ಈ ತೇವ್ರಿಂದ ಆ ಕಡೆಗೂ ನಮ್ದೇನೆ ಸ್ವಲ್ಪ ಪಾರ್ಟಿಷನ್ ಮಾಡ್ಕೊಂಡಿದೀವಿ, ಸ್ವಲ್ಪ ನಮಗೆ ವ್ಯವಸಾಯಕ್ಕೆ ಈಸಿ ಆಗ್ಲಿ ಅಂದ್ಬಿಟ್ಟು, ನೀರು ಕೊಡೋದಕ್ಕೆಲ್ಲ ಈಸಿ ಆಗ್ಲಿ ಅಂತ ಬಿಟ್ಟು. ನೋಡಿ ಇಲ್ಲಿ ಇಷ್ಟು ಸತ್ತೆ ಬೆಳೆದಿದೆ. ಇನ್ನು 2 days ಅಲ್ಲಿ ಇಷ್ಟು ಕ್ಲಿಯರ್ ಮಾಡಬೇಕು. ಬಿಕಾಸ್ ಇವತ್ತೆಷ್ಟು ಡೇಟ್, ಇವತ್ತು 6th ಅಂದರೆ 6th August. ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೆ ಗೊತ್ತಿಲ್ಲ, ಸ್ವಲ್ಪ ಟೈಮ್ ಸಿಕ್ಕ ಅಪ್ಲೋಡ್ ಮಾಡ್ತೀನಿ. ಅಟ್ಲೀಸ್ಟ್ 10th or 11th August ಒಳಗಡೆ ನಾನು ರಿಂಕ್ಲರ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಅದಾದ್ಮೇಲೆ ಸ್ವಲ್ಪ ನನಗೆ GST ವರ್ಕ್ ಸ್ಟಾರ್ಟ್ ಆಗುತ್ತೆ. ಆ ಕೆಲಸದಲ್ಲಿ ಬಿಸಿ ಆಗ್ಬಿಡ್ತು ಅಂತಂದ್ರೆ ನನಗೆ ಈ ಕಡೆ ಗಮನ ಕೊಡೋದಕ್ಕಾಗಲ್ಲ. ಅದಕ್ಕೆ ಅಷ್ಟು ಮುಗಿಸ್ಲೇಬೇಕು ಹೆಂಗಾರು ಮಾಡಿ. ಸೊ ನೋಡಿ, ಇಷ್ಟು ಕಷ್ಟಪಡ್ತಾ ಇದೀವಿ, ನಾನು ನಮ್ಮ ತಂದೆ ಕಷ್ಟಪಡ್ತಾ ಇದೀವಿ. ಉದ್ದೇಶ ಇಷ್ಟೇ. ಕೆಲವೊಬ್ರು ಸಿಟಿಲಿರೋ ಜನಗಳು ಭೂಮಿಗೆ ಕಿತ್ತಾಡ್ತಾ ಇದ್ದಾರೆ. ನನ್ನ ಹತ್ರ ಕೋಟಿ ದುಡ್ಡಿದೆ, ನನಗೆ ಭೂಮಿ ಕೊಡ್ಸಿ ಅಂತ. ನಂಗೆ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಜನ DM ಮಾಡ್ತಾರೆ, ಎಲ್ಲಾದ್ರೂ ಒಳ್ಳೆ ಕಡೆ ಭೂಮಿ ಇದ್ರಲ್ಲಿ ನಾವು ತಗೊಳಕ್ ರೆಡಿ ಇದೀವಿ, ನಾವು ವ್ಯವಸಾಯ ಸ್ಟಾರ್ಟ್ ಮಾಡ್ತೀವಿ ಅಂತ. ಅಲ್ಲ, ನಾನು ಹೇಳೋದು ವ್ಯವಸಾಯದ ಗಂಧಗಾಳಿ ಗೊತ್ತಿಲ್ದಿರಂತ ಜನಗಳೇ ವ್ಯವಸಾಯದ ಬಗ್ಗೆ ಒಲವು ತೋರಿಸ್ತಾ ಇರುವಾಗ ನಾವುಗಳು ಜಮೀನ್ ಇಟ್ಕೊಂಡೆ ಸುಮ್ಮನೆ ಕೂರ್ಬೇಕು. ಆ ತರ ಇಟ್ಕೊಂಡೆ. ಬಿಕಾಸ್ ಇದು ಊರಿಂದ 4 ಕಿಲೋಮೀಟರ್ ದೂರ ಇದೆ, ಕೆಲಸದವ್ರು ಯಾರು ಬರಲ್ಲ. ಈಗ ಇವತ್ತು ಒಂದು ಏನು ಗುಂಡಿ ತೆಗಿಸ್ತಾ ಇದೀನಿ ಪೈಪ್ ಲೈನ್ ಮಾಡೋದಕ್ಕೆ, ನಾನೇ ಬೈಕ್ ಕರ್ಕೊಂಡ್ಬರ್ಬೇಕು ಅವ್ರನ್ನ. ಬಿಕಾಸ್ ಪಾಪ ಅವ್ರು ನಡ್ಕೊಂಬನ್ನಿ ಅಂತಂದ್ರೆ ಯಾರಿಗಿನ ಕಾಲದಲ್ಲಿ ನಡೆಯಲ್ಲ, ನಾನೇ ನಡೆಯಲ್ಲ ಫಸ್ಟ್ ಆಫ್ ಆಲ್, ಅದು ಬೇರೆ ಪ್ರಶ್ನೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂತಂದ್ರೆ, ನಾನು ನಮ್ಮ ತಂದೆ ಎಷ್ಟಾಗತ್ತೆ ಅಷ್ಟು ಕೆಲಸ ಮಾಡ್ಕೊಂತೀವಿ. ಹೌದು, ಸ್ವಲ್ಪ ಜಾಸ್ತಿ ಸತ್ತೆ ಬೆಳೆಸ್ಬಿಡ್ತೀನಿ. ಏನಕ್ಕೆ ಅಂತಂದ್ರೆ, ನಾನು ಮನೆ ಹತ್ರ ರೇಷ್ಮೆ ಮಾಡ್ತೀವಲ್ವಾ, ನಾವು ರೇಷ್ಮೆ ಕೆಲಸ ಇದೆ, ಈ ಕಡೆ ಬರೋಕ್ಕಾಗಲ್ಲ. ಅಲ್ಲಿ 2 ಟೈಮ್ ಸೊಪ್ಪು ಹಾಕ್ಬೇಕು, ಅದಾಯ್ತು ಕುರಿ ಮೇಕೆ ಹಸು ಕೆಲಸ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸೋಷಿಯಲ್ ಮೀಡಿಯಾ ವರ್ಕ್ಸ್ ಇರುತ್ತೆ, ನನ್ನ ಫ್ರೀಲಾನ್ಸಿಂಗ್ ವರ್ಕ್, ನನ್ನ ಆಡಿಟಿಂಗ್ ವರ್ಕ್, ಎಲ್ಲ ವರ್ಕ್ ಇರೋದ್ರಿಂದ ತುಂಬಾ ಟೈಮ್ ಕೊಡೋದಕ್ಕಾಗಲ್ಲ. ಇವಾಗ ರೇಷ್ಮೆ ಬ್ಯಾಚ್ ಇಲ್ಲ, ಈಗ ಲಾಸ್ಟ್ ವೀಕ್ ಎಲ್ಲ ಗೂಡ್ ಮಾರಿದೀವಿ. ಸೊ ಅದೇ ಉದ್ದೇಶಕ್ಕೆ ಈಗ ಸ್ವಲ್ಪ ಬೇರೆ ಕೆಲಸ ಮುಗಿಸ್ಕೊಂತ ಇದ್ದೀನಿ ಅಷ್ಟೇ. ನಾನು ಹೇಳಕ್ ಹೊರಟಿರೋದೇನಂತಂದ್ರೆ, ಯಾರೋ ಎಲ್ಲಿಂದನೋ ಬಂದವರು ವ್ಯವಸಾಯ ಮಾಡ್ಬೇಕು ಅಂತಾರೆ, ಹಳ್ಳಿಯವ್ರು ಯಾಕೆ ಹಿಂಜರಿಬೇಕು? ತುಂಬಾ ಜನ ನನಗೆ ಹೇಳ್ತಾರೆ, ನಿನ್ಗೇನ್ ಗುರು ಗಲೀಜ್ ಬಟ್ಟೆ ಹಾಕೊಂಬತ್ತೀಯಾ ವಿಡಿಯೋದಲ್ಲಿ ಅನ್ಕೊಂಡು. ಅಲ್ಲಮ್ಮ, ನಾನು ವ್ಯವಸಾಯ ಮಾಡ್ತೀನಿ ಅಂತಂದ್ಮೇಲೆ ಗಲೀಜ್ ಬಟ್ಟೆ ಇರಬೇಕು. ಬಿಕಾಸ್ ಇಲ್ಲಿ ಮಣ್ಣಲ್ಲಿ ಕೆಲಸ ಮಾಡೋದು ನಾನು. ಪ್ರತಿ ಸಲ ಹೋಗ್ಬಿಟ್ಟು ಬಟ್ಟೆ ಬಚಾಸ್ಕೊಂಡ್ ಬರೋಕ್ಕಾಗುತ್ತೆ ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು? ಅದೆಲ್ಲ ಸುಳ್ಳು. ನಾನು ಇದೇ ತರ ಶರ್ಟ್ ಹಾಕೊಂಡಿರ್ತೀನಿ, ಒಳಗಡೆ ಇನ್ನೂ ಶರ್ಟ್ ಹಾಕೊಂಡಿರ್ತೀನಿ ನೋಡಿ, ಇಲ್ಲಿ ಸ್ವೆಟ್. ಮತ್ತೆ ಬಿಕಾಸ್ ಇದು ನಾನು 2 days ಒನ್ಸ್ ವಾಶ್ ಮಾಡೋಂಥದ್ದು, ಪದೇ ಸ್ವೆಟ್ ಹಾಕ್ತಿರ್ತೀವಲ್ವಾ, ಈ ತರ ಒಂದು ರೆಗ್ಯುಲರ್ T-shirts ಇರುತ್ತೆ, ಅದ್ರ ಮೇಲೆ ಶರ್ಟ್ ಹಾಕೊಂತೀನಿ. ಆಮೇಲೆ ತುಂಬ್ದೋಳ್ ಶರ್ಟ್ ಅಂತ ಕರಿತೀವಿ, ಫುಲ್ ಆಮ್ ಶರ್ಟ್ ಹಾಕೋದ್ರಿಂದ ನನಗೆ ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ಕಲ್ಲು ಬೀಳಲ್ಲ. ಮತ್ತೆ ಈ ಸುಂಕು ಅಂತ ಕರಿತೀವಿ ನಮ್ ಕಡೆ, ನಾವೇ ಬರುತ್ತಲ್ಲ, ಈ ತರ ಸೊಪ್ಪೆಲ್ಲ ಟಚ್ ಆಗ್ಬಿಟ್ರೆ ನಾವೇ ಬಂದ್ಬಿಡುತ್ತೆ ಸ್ಕಿನ್ಗೆ, ಮತ್ತೆ ಒಂದಷ್ಟು ಗುಳ್ಳೆಗಳ ತರ ಆಗ್ಬಿಡುತ್ತೆ. ಅದೊಂದು ಉದ್ದೇಶಕ್ಕೋಸ್ಕರ ಈ ತರ ಕೈ ತುಂಬಾ ಶರ್ಟ್ ಹಾಕೊಂತೀನಿ. ನೋಡಿ ಇಲ್ಲಿ ಕಾಲಿಗೆ ಗಂಬೂಟ್ ಇರುತ್ತೆ, ಶೂಸ್ ಇರುತ್ತೆ, ಅದಾದ್ಮೇಲೆ ಒಂದು ಪ್ಯಾಂಟ್ ಹಾಕೊಂಡಿರ್ತೀನಿ. ಯಾಕಂದ್ರೆ ಕೆಲವೊಬ್ರು ಚಡ್ಡಿ ಹಾಕೋ ಕೆಲಸ ಮಾಡ್ತಾರೆ, ಅದಂತ ದಡ್ಡತನದ ಕೆಲಸ ಇನ್ನೊಂದಿಲ್ಲ. ಯಾವ್ದೇ ಕಾರಣಕ್ಕೆ ಆತರ ಮಾಡ್ಬೇಡಿ. ಸಣ್ಣ ಪುಟ್ಟ ಕಡ್ಡಿ ಗೀರೋದು, ಈ ತರ ಎಲ್ಲ ಸಮಸ್ಯೆಗಳಾಗುತ್ತೆ. ಅದೇ ಉದ್ದೇಶಕ್ಕೋಸ್ಕರ ಪ್ಯಾಂಟ್ ಹಾಕೊಳ್ಳಿ, ಅದಾದ್ಮೇಲೆ ಗಂಬೂಟ್ ಹಾಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರೋ ದಯವಿಟ್ಟು ಬೈಕೋಬೇಡಿ, ಸ್ವಲ್ಪ ಸ್ಪೀಡಾಗಿ ಮಾತಾಡ್ಬಿಟ್ಟಿದ್ದೀನಿ. ಸೊ ನನಗೆ ಇಲ್ಲಿ ಕೆಲಸಕ್ಕೆ ಬಂದಿದ್ದಾರಲ್ಲ, ಅವ್ರಿಗೆ ಊಟ ತರೋದಕ್ಕೆ ಮನೆಗೆ ಹೋಗ್ಬೇಕು ನಾನು ಅಪ್ಪ ಇವಾಗ. ಬಟ್ ನಾನು ಮನೆ ಕಡೆ ಹೋಗ್ತಾರೆ, ಮತ್ತೆ ಈ ಕಡೆ ವಿಡಿಯೋ ಮಾಡೋದಕ್ಕಾಗಲ್ಲ. ಯಾವಾಗಲೇ ಹೇಳಿದ್ನಲ್ಲ, ಇವತ್ತೊಂದು ವಿಡಿಯೋ ಮಾಡಲೇಬೇಕು, ಯೂಟ್ಯೂಬ್ ಅಪ್ಲೋಡ್ ಮಾಡಲೇಬೇಕು ಅಂತ ಶಪಥ ಮಾಡ್ಬಿಟ್ಟಿದೆ. ಅದು ಒಂದೇ ಉದ್ದೇಶಕ್ಕೋಸ್ಕರ ಸ್ವಲ್ಪ ಸ್ಪೀಡಾಗಿ ಮಾತಾಡಿದ್ದೀನಿ.
ಸ್ವಲ್ಪ ಬೇಗ ಮಾತಾಡ್ಬಿಟ್ಟಿದ್ದೀನಿ. ಹರಿಬರಿಲಿ ಮಾತಾಡಿದ್ದೀನಿ. ಆಮೇಲೆ ಮೇನ್ ಆಗಿ ಸ್ವಲ್ಪ ಸುಸ್ತು ಬೇರೆ ಆಗಿದೆ, ಹೊಟ್ಟೆ ಹಸಿತಾ ಇದೆ. ಸೊ ಅದಕ್ಕೋಸ್ಕರ ನೋಡೋಣ. ಸ್ವಲ್ಪ ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಫಾರ್ಮಿಂಗ್ ಕಂಟೆಂಟ್ ಅಷ್ಟೇ ಅಂತಲ್ಲ, ಸೊ ನಮ್ಮ ರೆಗ್ಯುಲರ್ ಟ್ರಾವೆಲಿಂಗ್ ಕಂಟೆಂಟ್ ಆಗೋ ಸ್ವಲ್ಪ ಈಗ ಮಳೆ ಚೆನ್ನಾಗಿ ಆಗ್ತಿದೆಯಲ್ಲ, ಸುತ್ತಾಟಗಳಿರುತ್ತೆ ನಂದು ವೈಫ್ದು. ಸ್ವಲ್ಪ ಟ್ರಾವೆಲಿಂಗ್ ಕಂಟೆಂಟ್ ಮಾಡಿ ಟ್ರೈ ಮಾಡ್ತೀನಿ, ಡೈಲಿ ವ್ಲಾಗ್ಸ್ ಟ್ರೈ ಮಾಡ್ತೀನಿ. ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಹೇಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಎಷ್ಟು ನನಗೆ ಫಾಲೋಸ್ ಗೇನ್ ಮಾಡೋದಕ್ಕೆ ತುಂಬ ಶಾರ್ಟ್ ಟೈಮಲ್ಲಿ ಹೆಲ್ಪ್ ಮಾಡಿದ್ದೀರಾ. ಅದೇ ಥರ ಯೂಟ್ಯೂಬಲ್ಲೂ ಹೆಲ್ಪ್ ಮಾಡಿ ಅಂತ ಏನಕ್ಕೆ ಹೇಳ್ತೀನಿ ಗೊತ್ತಾ, ನಾನು ಒಂದಷ್ಟು ಟೈಮ್ ಇನ್ವೆಸ್ಟ್ ಮಾಡ್ತಿರ್ತೀವಿ ಯೂಟ್ಯೂಬ್ಗೋಸ್ಕರ ನಾವು. ಈಗ ನಾನು ಇಲ್ಲಿ ವಿಡಿಯೋ ಮಾಡಿದಷ್ಟೇ ಮುಗಿದೋಗ್ಲಿಲ್ಲ, ಮನೆಗೆ ಹೋಗಿ ಎಡಿಟಿಂಗ್ ಮಾಡಬೇಕು, ಎಡಿಟಿಂಗ್ ಮಾಡಿ ಎಕ್ಸ್ಪೋರ್ಟ್ ಮಾಡಬೇಕು, ಅದನ್ನ ಲ್ಯಾಪ್ಟಾಪ್ ಹಾಕೋಬೇಕು, ಅದನ್ನ ಮತ್ತೆ ನಾನು ಯೂಟ್ಯೂಬ್ ಅಪ್ಲೋಡ್ ಮಾಡಬೇಕು ಒಂದಷ್ಟೊತ್ತು ಕೂತ್ಕೊಂಡು. ಅಲ್ಲಿ ಕಾಪಿರೈಟ್ ಚೆಕ್ ಅಂತೆ, ಅದಂತೆ ಇದಂತೆ 108 ಸ್ಟೆಪ್ಸ್ ಇದೆ. ಅದೆಲ್ಲ ಕಂಪ್ಲೀಟ್ ಮಾಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದ್ರೆ ನಮ್ಮ ಕಡೆ ತುಂಬಾ ಎಫರ್ಟ್ ಇರುತ್ತೆ. ಅದೊಂದೇ ಉದ್ದೇಶಕ್ಕೆ ಹೇಳ್ತಿರೋದು ನಾನು. ಸೊ ನನ್ನ ಕಡೆಯಿಂದ ಆದಷ್ಟು ಒಂದಷ್ಟು ಮಾಹಿತಿ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ನಿಮ್ಮ ಕಡೆಯಿಂದ ಏನ್ ಮಾಡ್ಬೋದು ಅಂತಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಟನ್ ಅಂತ ಹೊಡೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅದರಲ್ಲಿ ಖಂಡಿತ ನಮ್ಮ ಚಂದನ್ ಅವರು ಕೂಡ ಇರ್ತಾರೆ ಆ ವಿಡಿಯೋದಲ್ಲಿ. ಮತ್ತೆ ಸಿಗ್ತಾ ಇರೋಣ. ಈ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬೈ ಬಾಯ್.